ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಸೋಯಾ ಪಾಲಕ್ ಫ್ರೈ ಮಾಡ್ತಾ ಇದ್ದೇನೆ ನಾನು. ನೀವು ಯಾವತ್ತೂ ಮಾಡಿರಲಿಕ್ಕಿಲ್ಲ ಈ ರೆಸಿಪಿ. ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದು ಅಂತ ನೋಡುವ. ತುಂಬ ಸುಲಭದಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ನಾನು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ನೋಡಿ, ಮೊದಲಿಗೆ ಒಂದು 6 ಕಾಯಿ ಮೆಣಸು ತಗೊಂಡಿದ್ದೇನೆ ನಾನು. ಮತ್ತೊಂದು ದೊಡ್ಡ ಪೀಸ್ ಶುಂಠಿ ನೋಡಿ, ದೊಡ್ಡ ತುಂಡು ಹಾಕಿದ್ದೇನೆ. ಮತ್ತೊಂದು 9 ರಿಂದ 10 ಎಸಳು ಬೆಳ್ಳುಳ್ಳಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಪೇಸ್ಟ್ ಮಾಡಿದ್ದೇನೆ. ಮತ್ತು ಇದು ಪಾಲಕ್ ನೋಡಿ, ಪಾಲಕನ್ನು ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ನೀರು ಕುದಿಯುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ನೋಡಿ, ನೀರು ಕುದಿಯುವಾಗ ಸೋಯಾ ಚಂಕ್ಸ್ ಹಾಕ್ತಾ ಇದ್ದೇನೆ ಇದಕ್ಕೆ. ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬರುವಾಗ ಇದು ಆಫ್ ಮಾಡಬೇಕು. ತುಂಬ ಬೇಯಲಿಕ್ಕೆ ಏನಿಲ್ಲ, ಒಂದು ಕುದಿ ಬಂದರೆ ಸಾಕು. ಅದು ಸಾಫ್ಟ್ ಆಗಲಿಕ್ಕೆ ಬೇಕಾಗಿ ಸ್ವಲ್ಪ ಬೇಯಿಸೋದು. ನೋಡಿ, ಒಂದು ಕುದಿ ಬಂದಿದೆ. ಈಗ ಇದನ್ನು ಮಾಡ್ತೇನೆ ನಾನು, ಸೋಸಿ ತೆಗಿತೇನೆ. ನೋಡಿ, ಸೋಸಿ ತಣ್ಣೀರು ಹಾಕಿ ಪುನಃ ಸೋಸಿ ತೆಗೆದಿದ್ದೇನೆ ನಾನು. ನೋಡಿ, ಈಗ ಇದನ್ನು ಕರೆಕ್ಟಾಗಿ ಹಿಂಡಿ ತೆಗಿಬೇಕು, ಇಲ್ಲದಿದ್ದರೆ ಒಳ್ಳೆಯದಾಗೋದಿಲ್ಲ. ಅದರಲ್ಲಿ ನೀರು ಇದ್ದರೆ, ನೀರಿದು ಪಸೆ ಇದ್ದರೆ ಅಷ್ಟು ಒಳ್ಳೆ ಆಗೋದಿಲ್ಲ ಅದು. ಚೆನ್ನಾಗಿ ನೀರು ಕರೆಕ್ಟಾಗಿ ಹಿಂಡಿ ತೆಗಿಬೇಕು. ನೋಡಿ, ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೇನೆ. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ರುಚಿಗೆ ಬೇಕಾದಷ್ಟು ನೋಡಿ ಹಾಕಬೇಕು. ಮತ್ತು ಆಗಲೇ ನಾನು ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆ ಅಲ್ಲ, ಅದರಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ. ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಕಾರ್ನ್ಫ್ಲೋರ್ ಮತ್ತು ಮೈದಾ ಇದು ಒಂದೊಂದು ಸ್ಪೂನ್ ತಗೊಂಡಿದ್ದೇನೆ, ತುಂಬ ಹಾಕಲಿಲ್ಲ. ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್ ಮತ್ತು ಇದು 1 ಟೇಬಲ್ ಸ್ಪೂನ್, 2 ಸ್ಪೂನ್ ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರೇನು ಹಾಕಲಿಕ್ಕಿಲ್ಲ, ಅದರಲ್ಲೇ ನೀರಿದು ಪಸೆ ಇರ್ತದೆ ಸೋಯಾದಲ್ಲಿ, ಅದರಲ್ಲೇ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೋಟಿಂಗ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕಾರ್ನ್ಫ್ಲೋರ್ ಮತ್ತು ಮೈದಾ ಹಾಕಿರೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರ್ತದೆ ಹಾಕಿದರೆ. ನಿಮಗೆ ಕಾರ್ನ್ಫ್ಲೋರ್ ಬದಲಿಗೆ ಅಕ್ಕಿ ಹಿಟ್ಟು ಕೂಡ ಹಾಕ್ಬೋದು. ನೋಡಿ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾದ ಮೇಲೆ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಸೋಯಾ ಚಂಕ್ಸನ್ನು ಹಾಕ್ತಾ ಇದ್ದೇನೆ, ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈಗ ಒಂದೊಂದಾಗಿ ಬಿಡಿ ಬಿಡಿ ಮಾಡಿ ಹಾಕಬೇಕು, ಇಲ್ಲದ್ರೆ ಒಂದಕ್ಕೊಂದು ಹಿಡಿತದಲ್ವ, ಅದಕ್ಕಾಗಿ ಬಿಡಿಸಿ ಹಾಕ್ತಾ ಇದ್ದೇನೆ. ನಾನು ತುಂಬ ಎಣ್ಣೆ ತಗೊಳ್ಳಿಲ್ಲ, ಯಾಕಂದರೆ ವೇಸ್ಟ್ ಆಗ್ತದಲ್ವ ಎಣ್ಣೆ. ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಎಣ್ಣೆ ತಗೊಂಡಿದ್ದೇನೆ. ಮತ್ತು ಇದು ಫ್ರೈ ಮಾಡಿ ಉಳಿದ ಎಣ್ಣೆಯಲ್ಲಿ ಇದು ಮಸಾಲ ಮಾಡಲಿಕ್ಕೆ ಉಂಟು. ನೋಡಿ, ಸ್ವಲ್ಪ ಫ್ರೈ ಆದ ಮೇಲೆ ಇದನ್ನು ತಿರುಗಿಸಿ ಹಾಕಬೇಕು. ಫಸ್ಟ್ ಹಾಕಿದ ತಕ್ಷಣ ಮಗಚಬೇಡಿ, ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ನೋಡಿ, ಈಗ ಇದು ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ತುಂಬ ಫ್ರೈ ಮಾಡಬೇಡಿ, ತುಂಬ ಅದು ಹಾರ್ಡ್ ಆಗ್ತದೆ. ತುಂಬ ಫ್ರೈ ಆದರೆ ಗಟ್ಟಿ ಆಗ್ತದೆ, ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಸ್ಮೂತಾಗಿ ಇರಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ತೆಗಿತಾ ಇದ್ದೇನೆ. ತುಂಬ ಫ್ರೈ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ನೋಡಿ, ಉಳಿದಿರುವ ಸೋಯಾ ಕೂಡ ನಾನು ಹಾಕ್ತಾ ಇದ್ದೇನೆ. ನೋಡಿ, ಬಿಡಿಸಿ ಹಾಕಬೇಕು. ನೀವು ಒಮ್ಮೆಲೆ ಒಟ್ಟಿಗೆ ಹಾಕಬೇಡಿ, ಬಿಡಿ ಮಾಡಿ ಹಾಕಬೇಕು, ಇಲ್ಲದ್ರೆ ಒಂದಕ್ಕೊಂದು ಹಿಡಿತದಲ್ಲ, ಅದಕ್ಕಾಗಿ ಬಿಡಿಸಿ ಹಾಕಿ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು.
ನಾನು ಹೇಗೆ ಆಗ್ತದಂತ ನೋಡುವ ಅಂತ ಹೇಳಿ ಜಸ್ಟ್ ಮಾಡಿ ನೋಡಿದ್ದು, ಟ್ರೈ ಮಾಡಿದ್ದು. ಎಲ್ಲರಿಗೂ ಇಷ್ಟ ಆಯಿತು, ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂದರು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಪಾಲಕ್ ತುಂಬ ಬರ್ತಾ ಉಂಟು. ಒಮ್ಮೆ ಈ ರೀತಿ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಇದೇ ರೀತಿ ಮೊಟ್ಟೆಯಲ್ಲಿ ಕೂಡ ಮಾಡ್ಬೋದು. ಮೊಟ್ಟೆಯಲ್ಲಿ ಕೂಡ ಒಳ್ಳೆಯದಾಗ್ತದೆ. ಎಗ್ ಪಾಲಕ್ ಫ್ರೈ ಅಂತೇಳಿ ಮೊಟ್ಟೆಯಲ್ಲಿ ಕೂಡ ಮಾಡ್ಬೋದು. ನೋಡಿ, ಅದರಲ್ಲಿ ಸ್ವಲ್ಪ ಎಣ್ಣೆ ತೆಗೆದಿದ್ದೇನೆ ನಾನು. ಅದೇ ಎಣ್ಣೆ ಇಟ್ಟಿದ್ದೇನೆ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೇನೆ ನಾನು. ಜೀರಾ ನೋಡಿ, ಪಲಾವ್ ಎಲೆ ಹಾಕಿದ್ದೇನೆ, ಬೇ ಲೀಫ್, ಮತ್ತು ಇದು ಸಿನಮನ್ ಒಂದು 2 ಪೀಸ್ ಹಾಕಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. 2 ನೀರುಳ್ಳಿಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಮೀಡಿಯಮ್ ಸೈಜಿದು 2 ನೀರುಳ್ಳಿ ತಗೊಂಡಿದ್ದೇನೆ ನಾನು. ಚೆನ್ನಾಗಿ ಫ್ರೈ ಆಗಬೇಕಿದು. ಕರಿ ಲೀವ್ಸ್ ಹಾಕ್ತಾ ಇದ್ದೇನೆ, ಬೇಸೊಪ್ಪು. ನೋಡಿ, ಬೇಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಬೇಸೊಪ್ಪು ಹಾಕಿ ಫ್ರೆಂಡ್ಸ್. ಬೇಸೊಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಏನು ತೊಂದರೆ ಇಲ್ಲ, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ನೋಡಿ, ಇದು ಪೇಸ್ಟ್ ಮಾಡಿಟ್ಟ ಕಾಯಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ನಾನು 6 ಕಾಯಿಮೆಣಸು ಹಾಕಿದ್ದೇನೆ, ಮತ್ತು ಶುಂಠಿಯು ಅಷ್ಟೇ ದೊಡ್ಡ ಪೀಸ್ ಹಾಕಿದ್ದೇನೆ. ಶುಂಠಿ ಮತ್ತು ಬೆಳ್ಳುಳ್ಳಿಯು ಒಂದು 10ರಷ್ಟು ಎಸಳು ಹಾಕಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್. ಇದರ ಹಸಿ ವಾಸನೆ ಎಲ್ಲ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೋಡಿ, ಈಗ ಫ್ರೈ ಆಗಿದೆ. ಈಗ 2 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ, ಚಾಪ್ ಮಾಡಿಟ್ಟ 2 ಟೊಮೆಟೊ. ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸಬೇಕು. ಎಲ್ಲ ಟೊಮೆಟೊ ಚೆನ್ನಾಗಿ ಬಾಡಬೇಕು. ನೀವು ಈ ಥರ ಬಾಡಿಸೋದ್ರಲ್ಲಿ ಇರೋದು, ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಿ ಅದರಲ್ಲಿ ಇರೋದು. ನಿಮ್ಮ ಇದು ರೆಸಿಪಿ ಟೇಸ್ಟ್ ಬರೋದು ಅದರಲ್ಲಿ. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ ಅಷ್ಟು ಟೇಸ್ಟ್ ಆಗ್ತದೆ. ನೋಡಿ, ಟೊಮೆಟೊ ಎಲ್ಲ ಇದಾಗಿದೆ, ಸ್ಮ್ಯಾಶ್ ಆಗಿದೆ. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಿ ಅಷ್ಟು ಚೆನ್ನಾಗಿ ರೆಸಿಪಿ ಟೇಸ್ಟಾಗಿ ಬರ್ತದೆ. ನೋಡಿ, ಒಂದು ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್, ಮತ್ತು 1 ಸ್ಪೂನ್ನಷ್ಟು ಕೊರಿಯಂಡರ್ ಪೌಡರ್ ತಗೊಂಡಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ ಎಲ್ಲ. ಮಸಾಲ ಚೆನ್ನಾಗಿ ಫ್ರೈ ಆಗಲಿಲ್ಲದ್ರೆ ನಿಮಗೆ ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಿ ಅದರಲ್ಲಿ ಟೇಸ್ಟ್ ಬರ್ತದೆ. ನೋಡಿ, ಪಾಲಕ್ ಪೇಸ್ಟ್ ಹಾಕ್ತಾ ಇದ್ದೇನೆ, ಬೇಯಿಸಿ ಸೋಸ್ಕೊಂಡು ಇದು ಮಿಕ್ಸಿಯಲ್ಲೇ ಹಾಕಿದ್ದೇನೆ ನಾನು. ಪೇಸ್ಟ್ ಮಾಡಿರುವ ಪಾಲಕ್ ಪೇಸ್ಟ್ ಬೇಯಿಸಿ ಪೇಸ್ಟ್ ಮಾಡಿಕೊಂಡಿದ್ದೇನೆ. ಇದು ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಇದರಿಂದ ಆಯಿಲ್ ಎಲ್ಲ ಇನ್ನು ರಿಲೀಸ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಕಲರ್ ಕೂಡ ಚೇಂಜ್ ಆಗಿ ಬರ್ತದೆ. ನೋಡಿ, ಇದು ಹಸಿ ಕಲರ್ ಉಂಟಲ್ಲ, ಇದೊಂದು ಡಾರ್ಕ್ ಕಲರ್ ಬರ್ತದೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಆಯಿಲ್ ಎಲ್ಲ ರಿಲೀಸ್ ಆಗಿ ಬರ್ತದೆ. ನೋಡಿ, ಒಂದು 5 ನಿಮಿಷ ಕಾಲ ಮುಚ್ಚಿಟ್ಟಿದ್ದೇನೆ. ನೋಡಿ, ಆಯಿಲ್ ನೋಡಿ ಬರ್ತಾ ಉಂಟು.
ಇನ್ನೂ ಫ್ರೈ ಆಗಬೇಕಿದು ಸ್ವಲ್ಪ. ಕಲರ್ ನೋಡಿ ಚೇಂಜ್ ಆಗ್ತಾ ಬಂದಿದೆ. ನಿಮಗೆ ಟೊಮೆಟೊ ಇಷ್ಟ ಇಲ್ಲದಿದ್ದರೆ ಮೊಸರು ಕೂಡ ಹಾಕ್ಬೋದು. ಮೊಸರು ಹಾಕಿದರೆ ಟೊಮೆಟೊ ಹಾಕಬೇಕಂತ ಇಲ್ಲ. ನೋಡಿ ಆಯಿಲ್ ರಿಲೀಸ್ ಆಗ್ತಾ ಬಂದಿದೆ ನೋಡಿ. ಈಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನೋಡಿ ಹಾಕಬೇಕು. ನೀವು ಮಸಾಲ ಫ್ರೈ ಮಾಡಿದಷ್ಟು ತುಂಬ ಒಳ್ಳೆ ಟೇಸ್ಟ್ ಬರ್ತದೆ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇಷ್ಟು ಫ್ರೈ ಆಗುವಾಗ ನೀವು ಇದಕ್ಕೆ ಫ್ರೈ ಮಾಡಿಟ್ಟ ಸೋಯಾವನ್ನು ಹಾಕಬೇಕು. ನೋಡಿ ಈಗ ಸೋಯಾ ಹಾಕ್ತಾ ಇದ್ದೇನೆ. ಫ್ರೈ ಮಾಡಿಟ್ಟ ಸೋಯಾವನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಸಾಲ ಎಲ್ಲ ಉಂಟಲ್ಲ, ಚೆನ್ನಾಗಿ ಸೋಯಾಗೆ ಕೋಟ್ ಆಗಬೇಕು. ಚೆನ್ನಾಗಿ ಕೋಟ್ ಆಗುವ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಡ್ರೈ ಆಗಿ ಬರ್ತದೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಿಮಗೆ ಡ್ರೈ ತುಂಬ ಬೇಡದಿದ್ದರೆ ಒಂಥರ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಇಡ್ಬೋದು. ನಾನು ಡ್ರೈ ಆಗಿ ಮಾಡ್ತಾ ಇದ್ದೇನೆ. ಒಳ್ಳೆ ಟೇಸ್ಟಾಗಿ ಬಂದಿದೆ, ತುಂಬ ಒಳ್ಳೆಯದಾಗ್ತದೆ. ನೋಡಿ ಹೇಗೆ ಬಂದಿದೆ ನೋಡಿ, ಮಸಾಲ ಎಲ್ಲ ನೋಡಿ ಸೋಯಾಗೆ ಚೆನ್ನಾಗಿ ಕೋಟ್ ಆಗಿದೆ. ಈಗ ನೋಡಿ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ ನಾನು, ಗರಂ ಮಸಾಲ ಪೌಡರ್. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ ನೋಡಿ. ಕಸೂರಿ ಮೇಥಿ ಇದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ತೊಂದರೆ ಇಲ್ಲ ಏನು. ಆದರೆ ಕಸೂರಿ ಮೇಥಿ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಕಸೂರಿ ಮೇಥಿದು ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ. ಇದ್ದರೆ ಹಾಕಿ. ನೋಡಿ ಡ್ರೈ ಆಗಿ ಬಂದಿದೆ, ತುಂಬ ಟೇಸ್ಟಾಗಿ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಬೇಕಿದ್ದರೆ ನಿಮಗೆ ಒಂದು ಅರ್ಧ ಲಿಂಬೆ ಕೂಡ ಇದು ಮಾಡ್ಬೋದು. ನಾನು ಲಿಂಬೆ ಹಾಕ್ತಿಲ್ಲ, ಯಾಕಂದರೆ ಒಳ್ಳೆ ರುಚಿಯಾಗಿ ಬಂದಿದೆ. ಲಿಂಬೆ ಬೇಕು ಅಂತ ಇಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಬೇಕಿದ್ದರೆ ಅರ್ಧ ಲಿಂಬೆ ಹಾಕ್ಬೋದು. ನೋಡಿ ಸೋಯಾ ಪಾಲಕ್ ಡ್ರೈ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಆಗಿದೆ ಅಂತ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.